ಹೇ, ವಿಡಿಯೋನ ನೋಡ್ತಿರೋರಲ್ಲಿ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಆಗಿರ್ತೀರಾ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತೀರಾ. ಬಿಕಾಸ್ ಯು ಆರ್ ಫೋರ್ಸ್ ಟು ವಾಚ್ ಮೈ ಚಾನಲ್. ಆದರೆ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಿದ್ರೆ, ಹಾಯ್, ನನ್ನ ಹೆಸರು ಲತಾಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಸಿಕಲಿ ನನ್ನ ಚಾನಲ್ನಲ್ಲಿ ಸಾಕಷ್ಟು ಟ್ರಾವೆಲ್ ಸ್ಟೋರೀಸ್, ರಿವ್ಯೂಸ್, ಲೈಫ್ ಸ್ಟೈಲ್ ಹಾಗೆ ಸ್ವಲ್ಪ ಡೈಲಿ ವ್ಲಾಗ್ಸ್ ನೋಡೋಕೆ ನಿಮಗೆ ಸಿಗುತ್ತೆ. ಸೊ ಇಫ್ ಯು ಆರ್ ಇನ್ ಟು ಎನಿ ಆಫ್ ದಿಸ್, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಸೊ ದಟ್ ಯು ಡೋಂಟ್ ಮಿಸ್ ಔಟ್ ಆನ್ ಎನಿ ಆಫ್ ಮೈ ವಿಡಿಯೋಸ್. ಶಾಪಿಂಗ್ ಅಂತ ಬರುವಾಗ 3 ಥಿಂಗ್ಸ್ ಮಸ್ಟ್ ಆಗಿ ನಾವು ಫಾಲೋ ಮಾಡೋದು. ಮೊದಲನೇದು ಬಂದು ಕಂಫರ್ಟಬಲ್ ಶೂಸ್, ಬಿಕಾಸ್ ತುಂಬಾನೇ ನಡಿಲಿಕ್ಕೆ ಇರುತ್ತೆ. ಹಾಗೆ ಎರಡನೇದು ಬಂದು ಕಂಫರ್ಟಬಲ್ ಕ್ಲೋದಿಂಗ್. ಹಾಗೆ ಮೂರನೇದು ಬಂದು ನಮ್ಮದೇ ಓನ್ ಬ್ಯಾಗ್ನ ನಾವು ಮನೆಯಿಂದನೇ ಕ್ಯಾರಿ ಮಾಡ್ತೀರಿ, ಬಿಕಾಸ್ ವಿ ಟ್ರೈ ಟು ಅವಾಯ್ಡ್ ಪ್ಲಾಸ್ಟಿಕ್ ಕವರ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಜಯನಗರ್ 4th ಬ್ಲಾಕ್ ಎಂಟ್ರ್ ಆಗ್ತಿದ್ದಂಗೆ ಮೊದಲನೇದಾಗಿ ನಮಗೆ ಸಾಕಷ್ಟು ನೋಡೋಕೆ ಸಿಗೋದೆ ಕುರ್ತಾಸ್. ಡೈಲಿ ವೇರಿಂದ ಹಿಡಿದು ಆಫೀಸ್ ವೇರ್ ಹಾಗೆ ಡಿಸೈನರ್ ವೇರ್, ಪಾರ್ಟಿ ವೇರ್ ಎಲ್ಲನೂ ನಿಮಗೆ ಸ್ಟ್ರೀಟ್ ಶಾಪಿಂಗ್ನಲ್ಲಿ ಸಿಗುತ್ತೆ. ಹಾಗೆ ಪ್ರೈಸ್ ರೇಂಜ್ ಬಂದು 200 ರುಪೀಸಿಂದ 2500 ರುಪೀಸ್ ತನಕ ಇರೋ ಎಲ್ಲ ಥರದ ಕ್ಲಾತ್ ನಿಮಗೆ ಸ್ಟ್ರೀಟ್ ಶಾಪಿಂಗ್ನಲ್ಲಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ಆರೆಂಜ್ ಆ್ಯಂಡ್ ಪಿಂಕ್ ಮಿಕ್ಸ್, ಇದು ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಬಟ್ ನಾನು ಇವಾಗ ರೆಗ್ಯುಲರ್ ವೇರ್ ತೊಗೊಳ್ಳೋಕ್ಕೆ ಅಂತ ಬಂದಿರೋದ್ರಿಂದ ಇದನ್ನು ತಗೊಳ್ತಾ ಇಲ್ಲ. ಬಟ್ ದಿಸ್ ವಿಲ್ ಕಾಸ್ಟ್ ಯು 1450 ನಾವಿಲ್ಲಿ ಕೇಳಿದಾಗ. ಹಾಗೆ ನೀವಿಲ್ಲಿ ನೋಡ್ತಿರೋದು ಬಂದು ಡೈಲಿ ವೇರ್ ಅಥವಾ ಆಫೀಸ್ ವೇರ್ ಪರ್ಪಸ್ಗೆ ನಿಮಗೆ ಕುರ್ತಾಸ್ ಬೇಕು ಅಂತ ಹೇಳಿದ್ರೆ, ಜೈನಾಗರಂತೂ ಹೇಳಿ ಮಾಡಿಸಿದ ಜಾಗ. ನಮಗೆ ರೆಗ್ಯುಲರ್ ವೇರ್ ಕುರ್ತಾಸ್ ಏನಾದ್ರು ಬೇಕು ಅಂತ ಅಂದರೆ ನಾವು ತುಂಬ ವರ್ಷದಿಂದ ಜಯನಗರ್ 4th ಬ್ಲಾಕೇನೆ ಶಾಪಿಂಗ್ ಬರ್ತಾ ಇರೋದು. ಹಾಗೆ ಈ ಕಡೆ ಅಂದರೆ ಸೌತ್ ಬ್ಯಾಂಗ್ಳೂರ್ ಕಡೆ ಯಾರು ಬ್ರಾಡಪ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ದಟ್ ಜಯನಗರ್ 4th ಬ್ಲಾಕ್ ಬಂದು ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಫಾರ್ ಆಲ್ ಯೋರ್ ನೀಡ್ಸ್. ಇಲ್ಲಿ ಕೇವಲ ಡಿಸೈನರ್ ವೇರ್ಸ್ ಅಥವಾ ರೆಗ್ಯುಲರ್ ವೇರ್ ಅಂತ ಅಲ್ಲ, ಬರೀ ಬಟ್ಟೆಗಳು ಅಂತ ಅಲ್ಲ, ಪ್ರತಿಯೊಂದು ಆಕ್ಸೆಸರೀಸ್ ನಿಮಗೆ ಸಿಗುತ್ತೆ. ಅದು ಹೇರ್ ಆಕ್ಸೆಸರೀಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ಚಪ್ಪಲ್ಸ್ ಆಗಿರ್ಬೋದು, ಏನು ಬೇಕು ಪ್ರತಿಯೊಂದು ಜಯನಗರ್ 4th ಬ್ಲಾಕಲ್ಲಿ ಸಿಗುತ್ತೆ. ತುತಿ ಇದರಲ್ಲಿ ಪಿಂಕ್ ವೈಟ್ ಚೆನ್ನಾಗಿ ಹಂಗೆ ನೀನು ಹಂಗೆ ಮಾಡ್ಕಂತ ಹೇಳ್ತೀನಿ. ವೈಟ್ ಚೆನ್ನಾಗಿದೆಯಾ, ಈ ಬೇಬಿ ಪಿಂಕ್ ಚೆನ್ನಾಗಿದೆಯಾ? ದೆರ್ ಆರ್ 3 ಪಿಂಕ್ಸ್ ಇನ್ ದಿಸ್. ಚೆನ್ನಾಗಿದೆಯಾ? ವೈಟ್ ಚೆನ್ನಾಗಿದೆ ಅಲ್ವಾ? ಪಿಂಕ್ ಚೆನ್ನಾಗಿದೆ ಅಲ್ವಾ? ಯಶಿಕೋ, ಈ ಪಿಂಕ್ ಚೆನ್ನಾಗಿದೆ ಅಲ್ವಾ? ಆಸ್ಥೆಟಿಕ್ ಆಗಿದೆ ಒಂಥರ ಅಲ್ಲ? ಇದು ತಗೋತಾ ಇದ್ದೀನಿ. ನೀನು ತಗೊಂಡಾ? ತಗೋ ಕಲರ್ ಬೇರೆ ನೋಡಿ. ನಾನು ಇಲ್ಲಿ ಬಂದಾಗ ಇದು ತೊಗೊಳ್ಳೇಬೇಕು ಅಂದ್ಕೊಂಬಂದೆ, ಸೊ ಸಿಕ್ತು. ಅಲ್ಲಿ ಆ್ಯಕ್ಚುಲಿ 30 ರುಪೀಸ್ ಹೇಳಿದ್ರು, ಇಲ್ಲಿ 20 ತೊಗೊಂಡೆ. ಗುಡ್ ಗುಡ್ ಗುಡ್. ಇದು ಎಷ್ಟು ಅಂತ ಕೇಳ. ಈ ಥರ ತಗೊಳ್ಳ ಚೆನ್ನಾಗಿದೆ, ಬೋದು ಚೆನ್ನಾಗಿದೆ. ಅವಳು ಮಗ ಕಾಣಂಗೆ ತೆಕ್ಕೋ. ನೀನು ತಗೋಬೇಕು ತಾನೆ ಆ ಕಡೆಯಿಂದ. ಫ್ಲವರ್ ಸಾಕು. ಇದು ಚೆನ್ನಾಗಿದೆ, ಇದೇನು ಅಷ್ಟಕ್ಕಷ್ಟೇ. ಇದು ಸಕ್ಕರಾಗಿದೆ. ವಿ ಆರ್ ಟೇಕಿಂಗ್ ದಿಸ್, ವಿ ಆರ್ ಬಾಟ್ ದಿಸ್. ತಗೊಂಡಿದ್ದೀವಿ. ಅವಳು ಮನೇಲಿ ಕೆಲಸ ಮಾಡಿದ್ರೆ ತಾನೇ ಇದು ಯೂಸ್ ಆಗಕ್ಕೆ. ಕಟ್ ಬರೀ ಇಂಥದೆಯಾ? ಚೆನ್ನಾಗಿದೆ, ತಗೊಳ್ಳೆ. ಸಕ್ಕರಾಗಿದೆ ಕಣೆ. 3 ಕಲರ್ ಚೆನ್ನಾಗಿದೆ. ಒಂದೆರಡು 3 ಚೆನ್ನಾಗಿದೆ, 3 ತಗೋ. ನಿಂಗೆ ಇಷ್ಟ ಆಯ್ತು? ನೋ ಪ್ಲೀಸ್ ಟೇಕ್ ಆಲ್ ದ 3. ಏ ತಗೊಳ್ಳೆ. ಸರಿ ಬ್ಲೂ ತಗೋತೀನಿ. ಬೇಗ ಹೇಳು. 3 ತಗೋ ಮಗ್ನೆ, ಚೆನ್ನಾಗಿದೆ. 2 ಬೇಡ ತುತಿ, 1 ಸಾಕು. ಹಾಕೊಳಕ್ಕಾಗತ್ತೆ, ಅದೇನು ವೇಸ್ಟ್ ಆಗಲ್ಲ. ತಗೋ. ತಗೊಳ್ಳೆ ನೀನು. ಹೋಗು ಗೈಸ್. ಇಲ್ಲಂತೂ ಹೇರ್ ಕ್ಲಿಪ್ಸ್ ಸಕ್ಕರ ಇದೆ. ನಾನು ಯಾವಾಗ ಬಂದ್ರೂ ಹೇರ್ ಕ್ಲಿಪ್ಸ್ ಎಲ್ಲ ಇಲ್ಲೇ ತಗೊಳ್ಳೋದು. ಜಯನಗರ್ 4th ಬ್ಲಾಕ್ ಒಂಥರ ಸಮುದ್ರ ಇದೆ. ಹಾಗೆ ಎಲ್ಲ ರೀತಿಯ ಕಲೆಕ್ಷನ್ಸ್ ನಮಗಿಲ್ಲಿ ಈಸಿಯಾಗಿ ಸಿಗುತ್ತೆ. ಅದರಲ್ಲೂ ಶೂಸ್, ಸ್ಯಾಂಡಲ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಕ್ರಾಕ್ಸ್ ಎಲ್ಲವೂ ಬಂದು ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ಅಂತ ಅನ್ನಿಸು. ಎವ್ರಿಥಿಂಗ್ ಪ್ರೈಸ್ ರೇಂಜ್ ಬಂದು 550 ಒಳಗಿತ್ತು. ಬಹುಶಃ ಅರೌಂಡ್ 350-400 ನಮ್ಮ ಏರಿಯಲ್ಲಿ ಸಿಗುತ್ತೆ. ಬಟ್ ಈ ಥರ ಪ್ಲೀಸಿಂಗ್ ಆಗಿರೋ ಕಲೆಕ್ಷನ್ ಸಿಗೋದು ಡೌಟ್ ಅಂತಾನೆ ಹೇಳ್ತೀನಿ ನಾನು. ಇದು ಎಕ್ಸಾಕ್ಟಾಗಿ ನಮಗೆ ಬಾಟಾ ಶೋರೂಮ್ ಎದುರುಗಡೆ ಇದೆ. ಆ್ಯಂಡ್ ಈ ಬಾಟಾ ಶೋರೂಮ್ ಬಂದು 4th ಬ್ಲಾಕ್ ಮೇನ್ ಬಸ್ ಸ್ಟಾಪಿಂದ ಒಂಚೂರು ಮುಂದಕ್ಕೆ ಬಂದು ಲೆಫ್ಟ್ ಸೈಡಲ್ಲಿ ನಾವು ಸ್ವಲ್ಪ ಮುಂದೆ ಬಂದರೆ ಸಿಗುತ್ತೆ.
ಈಗ ನಾವಿಲ್ಲಿ ಕುರ್ತಾಸ್ನ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಇವ್ರ ಹತ್ರ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ರೀತಿಯ ಕಲೆಕ್ಷನ್ಸ್ ಇವ್ರ ಹತ್ರ ಸಿಗುತ್ತೆ. ಪ್ರೈಸ್ ರೇಂಜ್ ಬಂದು 250 ಇಂದ ಸ್ಟಾರ್ಟ್ ಆಗುತ್ತೆ. ಶಾರ್ಟ್ ಕುರ್ತಾಸು ಸಿಗುತ್ತೆ, ಲಾಂಗ್ ಕುರ್ತಾಸ್ ಸಿಗುತ್ತೆ, ಹಾಗೆ ಸೆಟ್ ಕೂಡ ಇವ್ರ ಹತ್ರ ಸಿಗುತ್ತೆ. ಸೆಟ್ ಇದ್ರ ಜೊತೆ ಸೆಟ್ ಇದು ಫುಲ್ಲು ಪ್ಯಾಂಟ್ ಮತ್ತು ಟಾಪ್ ಎರಡೂ ಸೆಟ್ಟೆ. ಸುಮ್ಮನೆ ಎವ್ರಿ ಡೇ ಯೂಸಿಗೆ ಅಂತ ತೊಗೊತಾ ಇದ್ದೀನಿ ಅಷ್ಟೇ. ಆಫೀಸ್ ವೇರಾ? ಹಾಂ, ಓಕೆ. ಇದು ತೊಗೊಂಬಿಡ್ಲಾ ಇದು? ಹಾಂ. ದಿಸ್ ಇಸ್ ಅಗೇನ್ ಸೆಟ್ ಇದು ಮತ್ತೆ ಚೆನ್ನಾಗಲ್ವಾ? ಡೈಲಿ ಯೂಸಿಗೆ ಚೆನ್ನಾಗಿರುತ್ತಾ? ಸುಮ್ಮನೆ ತೊಗೊಳ. ಓಕೆ. ನಾವು ನೋಡಿದ್ದೆಲ್ಲ 2 ಪೀಸ್ ಕುರ್ತಾ ಸೆಟ್ಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಶಾರ್ಟ್ ಕುರ್ತಾ ಸಹ ನೋಡೋಣ ಅಂತ ಹೇಳಿ ನಾವಿಲ್ಲಿ ನೋಡ್ತಿದ್ದೀವಿ. ಹಾಗೆ ಇದರಲ್ಲೂ ಕೂಡ ಕಲರ್ ಪ್ಯಾಟ್ರನ್ ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಟೆಕ್ಸ್ಚರ್ ಕೂಡ ಪ್ಯೂರ್ ಕಾಟನ್ ಇದೆ. ಹಾಗೆ ಕಲರ್ಸ್ ಅಂತೂ ತುಂಬ ಇಷ್ಟ ಆಯಿತು ನಮಗೆ. ಎಸ್ಪೆಷಲಿ ವೈಟ್ ಲೆಗ್ ಜೀನ್ಸ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಹಾಗೆ ಪ್ಲಾಜೋ ಪ್ಯಾಂಟ್ಸ್ ಮೇಲೆ ಹಾಕೊಳ್ತೀನಿ ಅಂತ ಹೇಳಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಟ್ರೆಂಡಿ ಆಗಿರುತ್ತೆ ಅಂತ ಅನ್ನಿಸ್ತು. ಎಸ್ಪೆಷಲಿ ಎವ್ರಿ ಡೇ ಕಾಲೇಜ್ಗೆ ಹಾಕೊಳ್ಳೋಕ್ಕೆ ಅಥವಾ ಆಫೀಸ್ ವೇರ್ಗೆ ಡೈಲಿ ಹಾಕೊಳ್ಳಿಕ್ಕೆನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಕಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂಥರ ಕ್ಲಾಸಿ ಆಗಿರುತ್ತೆ. ಆ್ಯಂಡ್ ಇದನ್ನು ವೈಡ್ ಲೆಗ್ ಜೀನ್ಸ್ ಮೇಲೆ ಹಾಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಗೈಸ್, ಇವಾಗ ಫ್ಯಾಷನ್ ಪ್ಲಸ್ ಹತ್ರ ಬಂದಿದ್ದೀವಿ ನಾವು. ಇದು ಬಂದು ಕೂಲ್ ಜಾಯಿಂಟ್ ರೋಡಲ್ಲಿ ಬರುತ್ತೆ. ಇಲ್ಲಿ ಕಾಟನ್ ಕಿಂಗ್ ಅಂತ ಇದೆ, ಅದು ಎಕ್ಸಾಕ್ಟ್ ಪಕ್ಕದಲ್ಲಿ ಫ್ಯಾಷನ್ ಪ್ಲಸ್ ಅಂತ ಇರುತ್ತೆ. ದೇ ಹ್ಯಾವ್ ಸಮ್ ಕೂಲ್ ಕಲೆಕ್ಷನ್ಸ್, ಎಲ್ಲ ಕೊರಿಯನ್ ಸ್ಟೈಲಲ್ಲಿ, ಹಾಗೆ ತುಂಬ ಒಂಥರ ಪಿಂಟ್ರೆಸ್ಟಿ ಸ್ಟೈಲಲ್ಲಿ ಇದೆ ಟಾಪ್ಸ್ ಆಗಿ. ಆ್ಯಂಡ್ ದಿಸ್ ಇಸ್ ರಿಯಲಿ ನೈಸ್. ಇದು ಚೆನ್ನಾಗಿದೆ ನೋಡು, ನೀನು ನೋಡೋದಾದರೆ. ಕಲರ್ ಸಕ್ಕರಾಗಿದೆ ಅಲ್ಲ, ಲ್ಯಾವೆಂಡರ್ ಕಲರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಆಲ್ಸೋ ಲೈಕ್ ರೆಡ್ ಚೆರಿ ಪ್ರಿಂಟ್ ಇದೆ ಅಲ್ವಾ, ಪಾರ್ಟಿ ವೇರ್ಗೆಲ್ಲ ಇದು ಸಕ್ಕರಾಗಿದೆ ಗೈಸ್. ಇದು ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಇದೊಂದು ಪ್ಯಾಟ್ರನ್ ಅವ್ರ ಹತ್ರ ಇರೋದು. ಇದರಲ್ಲೇ ತುಂಬ ಕಲರ್ಸ್ಗಳಿದ್ದಾವೆ. ದಿಸ್ ಇಸ್ ಲ್ಯಾವೆಂಡರ್ ದೇ ಹ್ಯಾವ್, ವೆರಿ ನೈಸ್. ನಮ್ಮ ತೃಪ್ತಿಗೆ ತುಂಬ ಇಷ್ಟ ಆಯ್ತು ಇದು. ದಿಸ್ ಇಸ್ ರಿಯಲಿ ನೈಸ್, ಚೆನ್ನಾಗಿದೆ. ಇದು ಅಷ್ಟೇ, ಯಶಿಕಾ ಇಟ್ಕೊಂಡಿದ್ದಾಳಲ್ಲ, ಅದು ತುಂಬ ಚೆನ್ನಾಗಿದೆ. ಪಾರ್ಟಿ ವೇರ್ಗೆ ರೆಗ್ಯುಲರಾಗಿ ಡೆಫಿನೆಟ್ಲಿ ಹಾಕೊಳ್ಳೋಕ್ಕಾಗಲ್ಲ, ನಮ್ಮ ಮನೇಲೂ ಮನೆ ಬಿಟ್ಟು ಓಡಿಸ್ತಾರೆ ಆಮೇಲೆ. ಬಟ್ ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಕಾಟನ್ ಟಾಪ್ಸ್ ಎಲ್ಲ ಸಕ್ಕದಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ. ದಿಸ್ ಇಸ್ ರಿಯಲಿ ನೈಸ್, ತುಂಬ ಚೆನ್ನಾಗಿದೆ. ಈ ಪ್ರಿಂಟ್ ಕಲರ್ ಎವ್ರಿಥಿಂಗ್ ಇಸ್ ರಿಯಲಿ ನೈಸ್. ಏನು ಪ್ರೈಸ್ ಇದೆ ಇದು? 290. ದಿಸ್ ಇಸ್ ರಿಯಲಿ ನೈಸ್. ಓ, ಇದು ಫ್ರಂಟ್ ಬರುತ್ತೆ, ವಿ ನೆಕ್ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಯಲಿ ನೈಸ್, ಚೆನ್ನಾಗಿದೆ. ದಿಸ್ ಇಸ್ ವೆರಿ ನೈಸ್. ಇಫ್ ಯು ವಾಂಟ್ ಟು ಬೈ ದಿಸ್, ಯು ಪ್ಲೀಸ್ ಟೇಕ್ ಇಟ್. ತೃಪ್ತಿ ಬೇಡ ಅಂದ್ಲು. ಏಕೆ ಗೈಸ್? ನಮ್ಮ ಮನೇಲಿ ಹೆಂಗೆ ಅಂದರೆ 3 ಜನ ಇರೋದಕ್ಕೆ, ಅವಳು ಬೇಕು ಅಂದರೆ ಅವಳು ಬೇಡ ಅಂತಾಳೆ. ಅವಳ ಮಕ್ಕ ಅವರಿಬ್ರು ಒಪ್ಪೋದೇ ನಾನು ಒಪ್ಕೋತೀನಿ. ದಿಸ್ ಇಸ್ ವೆರಿ ನೈಸ್, ಚೆನ್ನಾಗಿದೆ ಇದು. ಸೊ ಅದು ನೋಡಿ, ಕಾಟನ್, ಪ್ಯೂರ್ ಕಾಟನ್, ಅದನ್ನು ವೈಟ್ ಕ್ರಾಪ್ ಟಾಪ್ ಎಲ್ಲ ಬರುತ್ತಲ್ಲ ಆ ಥರ ಪ್ಯಾಟ್ರನಲ್ಲಿ ಶರ್ಟ್ ಸಕ್ಕದಾಗಿದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ನೈಸ್. ಕ್ಯಾಫೆಚಿನೋ ಆ ಥರ ಬ್ರೌನ್ ಬರುತ್ತೆ, ಚೆನ್ನಾಗಿದೆ ಇದು. ಆ್ಯಂಡ್ ಅಗೇನ್ ದಿಸ್ ಈಸ್ ಆಲ್ಸೋ. ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ಟಾಪ್ಸ್ ಎಲ್ಲ ಜೀನ್ಸ್ ಸ್ಕರ್ಟ್ ಮೇಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಆಲ್ಸೋ ಜೀನ್ಸ್ ಸ್ಕರ್ಟ್ ಮೇಲೆಲ್ಲ ಹಾಕ್ಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ. ಇದು ಸ್ವಲ್ಪ ಡಬ್ಬಿ ಮೆಟಲ್ ಕರೀನಾ ಕಪೂರ್ ಹಾಕ್ಕೊಂಡಿರ್ತಾರಲ್ಲ ಆ ಥರ ಸ್ಟೈಲಲ್ಲಿದೆ. ಬಟ್ ಎಕ್ಸಾಕ್ಟ್ ಆ ಥರನೇ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಅದೇ ಪ್ಯಾಟ್ರನಲ್ಲಿದೆ, ಚೆನ್ನಾಗಿದೆ. ದೇ ಹ್ಯಾವ್ ಸಮ್ ಟ್ರೆಂಡಿ ಕಲೆಕ್ಷನ್ಸ್ ಲೈಕ್ ದೀಸ್ ಗೈಸ್. ಅದು ನಾನು ಹೇಳಿದ್ನಲ್ಲ, ಒಳಗಡೆ ತೋರಿಸಿದ್ನಲ್ಲ, ಸ್ವಲ್ಪ ಜಫಿ ಮೆಟಲ್ಲಿ ಕರೀನಾ ಕಪೂರ್ ಹಾಕ್ಕೊಳ್ತಾರೆ ಆ ಪ್ಯಾಟ್ರನ್ನಲ್ಲಿ ಅಂತ. ಸ್ಕರ್ಟ್ ಮೇಲೆ ಹಾಕಿದಾಗ ಅದು ಗೊತ್ತಾಗ್ತಾ ಇದೆ. ಸೊ ಇದೇ ಥರ ಕಲರ್ಸು, ಆಮೇಲೆ ಅದ್ರ ಮೇಲೆ ಟೆಕ್ಸ್ಚರೆಲ್ಲ ಬೇರೆ ಬೇರೆ ಥರ ಡಿಸೈನ್ಸ್ ಎಲ್ಲ ಇದ್ದಾವೆ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ನಮ್ಗೆ ಅನ್ನಿಸ್ತು ಲಿಟಲ್ ಎಕ್ಸ್ಪೆನ್ಸಿವ್ ಅಂತ, ಯಾಕಂದರೆ ನಾವು ಯಾವಾಗಲೂ ಜುಡಿಯೋಲ್ಲಿ ಜಾಸ್ತಿ ತೊಗೊಳೋದ್ರಿಂದ ನಾವೆಲ್ಲ ಜುಡಿಯೋ ಫ್ಯಾನ್ಸು. ನಾನು, ನನ್ನ ತಂಗಿ 3 ಜನ ಜುಡಿಯೋ ಫ್ಯಾನ್ಸ್ ಆಗಿರೋದ್ರಿಂದ ನಮಗಿಲ್ಲಿ ಪ್ರೈಸ್ ಸ್ವಲ್ಪ ಕನ್ವಿನ್ಸ್ ಆಗಿಲ್ಲ. ಅದಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ಶಾಪಿಂಗ್ ಎಲ್ಲ ಮುಗೀತು. ಆ್ಯಂಡ್ ಡೇ ಸ್ಪೆಂಟ್ ವೆಲ್, ಚೆನ್ನಾಗಿತ್ತು. ಆದರೆ ವೀಕೆಂಡ್ಸಲ್ಲಿ ಬಂದುಬಿಟ್ರೆ ಸ್ವಲ್ಪ ತುಂಬ ಒಂಥರ ಗಿಜಿ ಆಗಿಬಿಡುತ್ತೆ. ವೀಕ್ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಜುಡಿಯೋಗೆ ಹೋಗಿ ಜುಡಿಯೋಲಿ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಅಂತೂ ಚೂರ ಅಂತ ಇದೆ. ಮಧ್ಯಾಹ್ನ ಬಂದಿದ್ದು, ಊಟನೂ ಮಾಡಿಲ್ಲ. ಬಟ್ ಏನೇನು ತೊಗೊಂಡ್ವಿ ಅಂತ ಮನೆಗೆ ಹೋದ್ಮೇಲೆ ಎಲ್ಲನೂ ರಿವೀಲ್ ಮಾಡ್ತೀವಿ. ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಸ್ಕಿಪ್ ಮಾಡಿದೆ ಕಡೆ ತನಕ ವಿಡಿಯೋನ ನೋಡಿ. ಆ್ಯಂಡ್ ಮರಿದಿರ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆಲ್ಸೋ ಇಫ್ ಯು ಆರ್ ನ್ಯೂ ಆನ್ ದಿಸ್ ಚಾನಲ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪ್ಲೀಸ್ ಸಪೋರ್ಟ್ ಟು ಮೈ ಸಿಸ್ಟರ್. ಶಿ ಈಸ್ ಡೂಯಿಂಗ್ ವೆರಿ ಹಾರ್ಡ್ ವರ್ಕ್. ಪಾಪ ಅಲ್ಲ,
ಹಾರ್ಡ್ ವರ್ಕ್ ಮಾಡೋರಿಗೆ ಸಪೋರ್ಟ್ ಮಾಡ್ಬೇಕು ಯಾವತ್ತು ಅಲ್ಲ. ಥ್ಯಾಂಕ್ ಯು. ಔಚ್ ಗೈಸ್ ನನ್ನ ಕಾಲಿಗೆ ಚುಚ್ಕೊಬಿಟ್ಟು ಅವ್ವಾ ನೋಡಿ ಚುಚ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಡೆಡಿಕೇಟೆಡ್ ಇರಬೇಕು. ಚುಚ್ಕೊಡ್ತಿದೆ ಇದೆ ಗೈಸ್ ಅವಳು ಕಾಲ್ಗೇನೋ ಚುಚ್ಕೊಂಡ್ಬಿಟ್ಟಿದೆ ಪಾಪ. ಹಾಯ್ ಗೈಸ್ ಸೊ ಫೈನಲಿ ನಾವು ಇವಾಗ ರೀಚ್ ಆಗಿದ್ದೀವಿ, ಮನೆಗೆ ರಿಟರ್ನ್ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು. ಆ್ಯಂಡ್ ಇದಕ್ಕೆ ಮುಂಚೆ ನಾವು ಹೇಳಿದ್ವಿ ಶಾಪಿಂಗಿಂದ ಬರಬೇಕಾದ್ರೆ ದಟ್ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅದು ನಮ್ಮ ಮನೆಗೆ ಬಂದಮೇಲೆ ತೋರಿಸ್ತೀವಿ ಅಂತ ಹೇಳಿ. ಸೊ ಏನೇನು ತೊಗೊಂಡಿದ್ದೀವಿ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀವಿ. ಇದಕ್ಕೆ ಹೇಳಿದ್ದು ನಾವು ಆವಾಗಲೇ ಒಂದು ಬ್ಯಾಗ್ ನೀವೇ ಕ್ಯಾರಿ ಮಾಡಿ ಅಂತ, ಯಾಕಂದ್ರೆ ಈ ಬ್ಯಾಗ್ ಇವಾಗ ಫುಲ್ ಆಗಿದೆ. ಸೊ ಈ ಬ್ಯಾಗ್ ಇಲ್ಲ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ನಾವು ಹೋಗಿದ ಕಡೆ ಪರ್ಚೇಸ್ ಮಾಡಿದ ಕಡೆ ಎಲ್ಲ ಒಂದೊಂದು ಕವರ್ನ ತೊಗೊಳ್ಬೇಕಾಗಿ ಬರ್ತಾಯಿತ್ತು. ಸೊ ಫಸ್ಟ್ ಒಂದಷ್ಟು ಕ್ಲಿಪ್ಸ್ನ ಪಿಕ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇದು ಒಂದು ತೊಗೊಂಡ್ವಿ. ಇದು ನಮ್ಮ ಏರಿಯಲ್ಲೇ ತೊಗೊಳೋದಾದ್ರೆ ನಮಗೆ 30 ರೂಪೀಸ್ ಎಲ್ಲ ಕಡೆ ಕೇಳಿದ ಕಡೆ ಎಲ್ಲ ಹೇಳ್ತಾಯಿದ್ರು. ಇದನ್ನು ತೃಪ್ತಿ ಸೆಲೆಕ್ಟ್ ಮಾಡಿದ್ಲು. ಸೊ ದಿಸ್ ಲುಕ್ಸ್ ರಿಯಲಿ ಕ್ಯೂಟ್, ಒಂಥರ ಎಸ್ಥೆಟಿಕ್ ಆಗಿ ಇದೆ. ಆ್ಯಂಡ್ ಕಲರ್ ಕೂಡ ಅಷ್ಟೇ ಒಂಥರ ಪ್ಲೀಸಿಂಗ್ ಆಗಿ ಕ್ಯೂಟ್ ಆಗಿದೆ, ಅದಕ್ಕೆ ಇದನ್ನು ತೊಗೊಂಡ್ವಿ. ಸೊ ಇಷ್ಟು ಕ್ಲಿಪ್ಸ್ನ ಯಶಿಕಾ ಪಿಕ್ ಮಾಡಿದ್ಲು. ದೀಸ್ ಆರ್ ರಿಯಲಿ ಕ್ಯೂಟ್. ನನಗೆ ಇದರಲ್ಲಿ ಈ ಲ್ಯಾವೆಂಡರ್ ಪರ್ಪಲ್ ಶೇಡ್ ಅಂತೂ ತುಂಬ ಇಷ್ಟ ಆಯಿತು, ಅದನ್ನೇ ಅವಳು ಫಸ್ಟ್ ಪಿಕ್ ಮಾಡಿದ್ದು. ಅದಾದಮೇಲೆ ಇಷ್ಟು ಕ್ಲಿಪ್ಸನ್ನು ಪಿಕ್ ಮಾಡಿದ್ದಾಳೆ. ಸೊ ದಟ್ಸ್ ಆಲ್ ಅಬೌಟ್ ಕ್ಲಿಪ್ಸ್. ಸೊ ಫೋರ್ತ್ ಬ್ಲಾಕ್ ಹೋದಾಗ ಕ್ಲಿಪ್ಸ್ ತೊಗೊಳೋದನ್ನ ಮಿಸ್ ಮಾಡಬೇಡಿ, ಬಿಕಾಸ್ ಇದಿಷ್ಟಕ್ಕೂ ನಾವು ಈಚ್ 10 ರೂಪೀಸ್ ಪೇ ಮಾಡಿದ್ದು. ವೆರಾಸ್ ನಮ್ಮ ಏರಿಯಲ್ಲಿ ಎಷ್ಟಿದೆಯಾ 20-30 ರೇಂಜಲ್ಲಿದೆ. ಬಟ್ ಇದೆಲ್ಲ 10 ರೂಪೀಸ್ ನಾವು ಪಿಕ್ ಮಾಡಿದ್ದೀರಿ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದಷ್ಟು ಕುರ್ತಾಸ್ ಪಿಕ್ ಮಾಡಿದ್ವಿ. ಇದು ಬಂದು ಇದು ಕುರ್ತಾ ಸೆಟ್ಟು 2 ಪೀಸ್ ಸೆಟ್ ಬರುತ್ತೆ. ಇದು ಬಂದು ಬಾಟಮ್ ಪ್ಯೂರ್ ಕಾಟನ್ ಇದೆ. ಸೊ ಈ ಥರ ಇಲಾಸ್ಟಿಕ್ ಬರುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಕಲರ್ ಕೂಡ ತುಂಬ ಇಷ್ಟ ಆಯಿತು, ಅದಕ್ಕೆ ಇದು ಒಂದು ತೊಗೊಂಡ್ವಿ. ದಿಸ್ ಇಸ್ ಬಾಟಮ್. ಇದು ಬಂದು ಟಾಪ್. ಸೊ ಇದು ಟಾಪ್ ಬರುತ್ತೆ, ಅದಕ್ಕೆ ಬಾಟಮ್ ಇದು ಎರಡೂ ಸೆಟ್ ಬರುತ್ತೆ. ಸೊ ದೀಸ್ 2 ಆರ್ ಸೆಟ್. ಇದು ಬಂದು 2 ಪೀಸ್ ಸೆಟ್ ಬರುತ್ತೆ. ಈ ಥರ 3 ತೊಗೊಂಡ್ರೆ ಅಂದರೆ 3 ಕುರ್ತಾಸ್ ನಾವು ತೊಗೊಳೋದಾದರೆ ಏನಷ್ಟು ಹೇಳಿದ್ರೆ 1000 ರೂಪೀಸ್ ಅಂತ ಹೇಳಿದ್ರು. ಬಟ್ ನಾವು 2 ಸಾಕು ಅಂತ 2 ತೊಗೊಂಡ್ವಿ. ಅದರಲ್ಲಿ ಒಂದು ಇದು. ಸೊ ಸೆಕೆಂಡ್ ಸೆಟ್ ಬಂದು ಇದು ಒಂಥರ ಲೆಮನ್ ಯೆಲ್ಲೋ ಆ್ಯಂಡ್ ಹಾಫ್ ವೈಟ್ ಬರುತ್ತೆ. ಇದು ಕೂಡ ತುತಿ ಸೆಲೆಕ್ಟ್ ಮಾಡಿದ್ದು. ಲೆಮನ್ ಕಲರ್ ಬರುತ್ತೆ ಆ್ಯಂಡ್ ಹಾಫ್ ವೈಟ್ ವಿತ್ ಲೆಮನ್ ಕಲರ್. ಇದು ಆ್ಯಕ್ಚುಲಿ ರೆಗ್ಯುಲರ್ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ, ಅಥವಾ ಆಫೀಸ್ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಒಂದು ಇರಲಿ ಅಂತ ಹೇಳಿ ಇದು ಒಂದು ನಾವು ಪಿಕ್ ಮಾಡಿದ್ದು. ಸೊ ಅದ್ರದ್ದು ಬಾಟಮ್ ಬಂದು ಈ ಥರ ಬರುತ್ತೆ, ಒಂಥರ ಲೆಮನ್ ಕಲರ್ ಅಥವಾ ಮೆಂತ್ಯ ಕಲರ್ ಅಂತ ಹೇಳ್ತಿರಲ್ಲ ಆ ಥರ ಕಲರ್ ಬರುತ್ತೆ. ಬಟ್ ಸ್ವಲ್ಪ ಬ್ರೈಟ್ ಆಗಿದೆ, ಅದಕ್ಕೆ ಇಷ್ಟ ಆಯಿತು. ದಿಸ್ ಇಸ್ ನೈಸ್ ಅಗೇನ್. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಬಂದಿದೆ. ಸೊ ಈ 2 ಸೆಟ್ನ ಅಂದರೆ 2 ಪೀಸ್ ಸೆಟ್ ಥರ ಈ 2 ತೊಗೊಂಡ್ವಿ. ಸೊ ನೆಕ್ಸ್ಟ್ ಬಂದು ಈ ಥರ ಶಾರ್ಟ್ ಕುರ್ತೀಸ್ನ ತೊಗೊಂಡ್ವಿ. ಈ ಥರ ಇದು ಬೇಕಾದ್ರೆ ಪ್ಲಾಜೋ ಪ್ಯಾಂಟ್ಸ್ ಬರುತ್ತಲ್ಲ ಅದ್ರ ಜೊತೆ ಕೂಡ ಹಾಕೋಬೋದು, ಅಥವಾ ಜೀನ್ಸ್ ಜೊತೆ ಕೂಡ ಹಾಕೋಬೋದು. ವೈಡ್ ಲೆಗ್ ಜೀನ್ಸ್ ಎಲ್ಲ ಬರುತ್ತಲ್ಲ ಅದ್ರ ಜೊತೆಗೆ. ದಿಸ್ ಅಗೇನ್ ಈಸ್ ಕಾಟನ್, ಪ್ಯೂರ್ ಕಾಟನ್ ಇದೆ. ಇದು ಈ ಥರ ನಾವು ಇದರಲ್ಲೇ 3 ಪೀಸ್ ತೊಗೊಂಡಿದ್ದೀವಿ. ಇದು ಒಂದು ಕಲರು, ಇದೊಂದು ಪಿಕ್ ಮಾಡಿದ್ವಿ. ಇದಕ್ಕೆ 250 ರೂಪೀಸ್ ಈಚ್ ಆಯಿತು. ಸೊ ಇದೇ ಥರ ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀವಿ. ಸೊ ದಿಸ್ ಇಸ್ ಅನದರ್ ಕಲರ್. ಸೊ ನಮ್ಮ 3 ಜನಕ್ಕೂ ಇದು ಇಷ್ಟ ಆಯಿತು, ಅದಕ್ಕೆ 3 ಜನನೂ ಒಂದು ಇದನ್ನು ಪಿಕ್ ಮಾಡಿದ್ವಿ. ನನಗೆ ಸಂಹೌ ಪಿಂಕ್, ಪರ್ಪಲ್, ಲ್ಯಾವೆಂಡರ್ ಈ ಶೇಡ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ನನ್ನ ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿದರೆ ಅದರಲ್ಲೂ ಕೂಡ ನಾನು ಹೇಳಿದ್ದೆ ಈ ಕಲರ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಾನು ಈ ಕಲರ್ ಪಿಕ್ ಮಾಡಿದೆ. ಆ್ಯಂಡ್ ಎಗೇನ್ ಪ್ಯೂರ್ ಕಾಟನ್, 3 ಅಷ್ಟೇ ಸೇಮ್ ರೇಂಜಲ್ಲೇ ತೊಗೊಂಡಿರೋದು. ದಿಸ್ ಇಸ್ ದ ಲಾಸ್ಟ್ ಒನ್. ಇದು ಬಂದು ತುತ್ತಿದು ಝುಡಿಯೋಗೆ ಹೋಗಿದ್ವಿ. ಸೊ ಝುಡಿಯೋಯಿಂದ ಇದು ಒಂದು ಪಿಕ್ ಮಾಡಿದ್ವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬರುತ್ತೆ. ಸೊ ಇದು ಪ್ಯೂರ್ ಕಾಟನ್ನು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಪಾರ್ಟಿ ವೇರ್ಗೆ ಅಥವಾ ಹೊರಗಡೆ ಏನಾದ್ರು ಹೋಗೋದಾದರೆ, ರೆಸಾರ್ಟ್ಸ್ ಎಲ್ಲ ಹೋಗ್ತಾ ಇರ್ತೀವಿ, ಫ್ಯಾಮಿಲಿ ವೆಕೇಷನ್ಸ್ ಎಲ್ಲ ಔಟಿಂಗ್ ಎಲ್ಲ ಹೋಗ್ತಾ ಇರ್ತೀವಲ್ಲ, ಟ್ರಿಪ್ ಅಂತ ಎಲ್ಲ ಆ ಥರ ಒಕೇಶನ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ರಿಯಲಿ ಕ್ಯೂಟ್. ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ, ಅದಕ್ಕೆ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಇದು ಒಂದು ತೊಗೊಂಡಿದ್ದೀವಿ. ಸೊ ಆವಾಗ ಅಷ್ಟು ತೋರಿಸಿದ್ದು ಬಂದು ದೀಸ್ ಆರ್ ಆಲ್ ಫ್ರಮ್ ಜಯನಗರ್ 4th ಬ್ಲಾಕ್. ಇದು ಒಂದು ಮಾತ್ರ ಝುಡಿಯೋಯಿಂದ ಪಿಕ್ ಮಾಡಿದ್ದೀವಿ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಬಂದು ಎಷ್ಟು ಕೊಟ್ವೆ? somewhere I don't remember exactly. Street shopping ಹೇಳಿದ್ರೆ ನಮ್ಮ ಅಮ್ಮ ಮಕ್ಕಳಿದ್ದಾರೆ ಹೇಳ್ತಾ ಇಲ್ಲ.
ಸೊ ಎವ್ರಿಥಿಂಗ್ ವಿ ಹ್ಯಾವ್ ಬಾಟ್ ಟುಡೇ ತುಂಬ ಚೆನ್ನಾಗಿದೆ, ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಸ್ಪೆಷಲಿ ಕುರ್ತಾಸ್ ಹಾಗೆ ಪ್ಲಾಜೋ ಪ್ಯಾಂಟ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಸ್ಲಿಪ್ಪರ್ಸ್ ಇದೆಲ್ಲ ಜಯನಗರ ಫೋರ್ತ್ ಬ್ಲಾಕಲ್ಲಿ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಾ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.